ಇಲ್ಲದಿದ್ದರೆ ಈ ಸಾಲ್ವನು ಅಂತಹ ಸಭೆಗೆ ಹೋಗುತ್ತಿರಲಿಲ್ಲ. ಕಾಶಿ ದೇಶದ ಅರಸನಾದಂತಹ ಪ್ರತಾಪಸೇನನಿಗೆ 3 ಹೆಣ್ಣು ಮಕ್ಕಳು. ಆತ ತನ್ನ ಮಕ್ಕಳ ಸ್ವಯಂವರವನ್ನೇ ಏರ್ಪಡಿಸಿದ್ದ, ಪರಾಕ್ರಮವನ್ನೇ ಪಣವಾಗಿರಿಸಿದ್ದ. ಆದರೆ ಏನು ಮಾಡೋಣ, ನನಗೆ ಆಮಂತ್ರಣವನ್ನೇ ನೀಡಲಿಲ್ಲವಲ್ಲ. ಪರಾಕ್ರಮವೇ ಪಣವೆಂದು ತಿಳಿದ ಬಳಿಕ ನಾನು ಆಮಂತ್ರಣವನ್ನು ಸಹ ಲೆಕ್ಕಿಸದೆ ಆ ಸ್ವಯಂವರ ಮಂಟಪಕ್ಕೆ ಹೋದ ಆ ಸಮಯದಲ್ಲಿ ಅಲ್ಲಿಯೇ ಉದ್ಯಾನವನದಲ್ಲಿ ವಿಹರಿಸುತ್ತಾ ಇರುವ ಸಮಯ ರಾಜನ ಹಿರಿಯ ಮಗಳಾದಂತಹ ಅಂಬೆಯ ಪರಿಚಯವಾಯಿತು. ನಾನು ಅವಳಲ್ಲಿ ಅನುರಕ್ತನಾದೆ. ಅವಳು ಸಹ ನನ್ನನ್ನು ಮೆಚ್ಚಿಕೊಂಡಳು. ನಾವಿಬ್ಬರು ಪರಸ್ಪರ ವಾಗ್ದಾನವನ್ನು ಮಾಡಿಕೊಂಡೆವು. ಆದರೆ ಏನು ಮಾಡೋಣ, ಸ್ವಯಂವರ ಮಂಟಪಕ್ಕೆ ಹೂಂಕರಿಸುತ್ತಾ ಬಂದಂತಹ ಗಂಗಾತನಯನಾದಂತಹ ಭೀಷ್ಮನನ್ನು ಕಂಡು ಅಲ್ಲಿದ್ದ ಅರಸರುಗಳಿಗೆಲ್ಲ ಆತನಿಗೆ ತಲೆಬಾಗಿದರು. ಭೀಷ್ಮನನ್ನು ಎದುರಿಸಿದ ನಾನು ಸಹ ಸೋಲನ್ನು ಅನುಭವಿಸಬೇಕಾಯ್ತಲ್ಲ. ಅವಮಾನ ತಾಳಲಾರದೆ ಅದೆಷ್ಟೋ ಸಮಯದಿಂದ ಓಲಗ ಚಾವಡಿಯನ್ನೇ ಸೇರಿರಲಿಲ್ಲ. ಈಗ ಬಹಳ ದಿನವಾದ ಬಳಿಕ ಓಲಗ ಚಾವಡಿಯನ್ನು ಸೇರಿದಾಗ ಚಾಣನು ಬಂದು ಆಡಿದಂತಹ ಮಾತು, ಯಾರೋ ಗೊರಗೊರ ಕೊರಗುವ ಮುದುಕನ ಜೊತೆಗೆ ಮಿರಿ ಮಿರಿ ಮಿಚ್ಚುವ ತರುಣಿಯೊಬ್ಬಳು ಬಂದಿದ್ದಾಳಂತಲ್ಲ, ಯಾರಲ್ಲಿ ಬರ ಹೇಳಿ. ಓಹೋ, ಬ್ರಾಹ್ಮಣೋತ್ತಮರು, ಬರಬೇಕು ಬರಬೇಕು. ಹಾಗೇ ಆಗಲಿ ಸ್ವಾಮಿ. ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು. ನಿಮ್ಮಿಂದ ನನ್ನ ಈ ಸಭೆಯು ಪಾವನವಾಯಿತು. ಒಳ್ಳೆಯದಾಗಲಿ. ನಿಮ್ಮನ್ನು ಕಂಡಾಗ ಎಲ್ಲೋ ದೂರದಿಂದ ಬಂದ ಹಾಗೆ ಕಾಣುತ್ತಿದೆಯಲ್ಲ? ಹೌದು, ತುಂಬಾ ದೂರದಿಂದ ಬಂದಿದ್ದೇವೆ. ನಿಮಗೆ ಬೇಕಾದಂತಹ ಆದರ ಆತಿಥ್ಯಗಳನ್ನು ನೀಡಿದ್ದೇನೆ, ಸ್ವೀಕರಿಸಬೇಕು ಸ್ವಾಮಿ. ಹಾಗೇ ಆಗಲಿ ಸ್ವಾಮಿ. ನೀವು ಒಬ್ಬರೇ ಬಂದಿದ್ದರೆ ನಿಮಗೆ ಇನ್ನೂ ಬಹಳ ಚೆನ್ನಾಗಿ ಆದರ ಆತಿಥ್ಯಗಳನ್ನು ನಾನು ಮಾಡುತ್ತಿದ್ದೆ. ಹೌದೇ? ಆದರೆ ಏನು ಮಾಡೋಣ, ನಾನು ಯಾವುದನ್ನು ನನ್ನ ಸ್ಮೃತಿ ಪಟಲದಿಂದಲೇ ಮರೆತಿದ್ದೇನೋ ಅದನ್ನೇ ನನ್ನ ಕಣ್ಣ ಮುಂದೆ ನಾನು ನಿಲ್ಲಿಸಿದ್ದೀರಲ್ಲ, ಹೇಗೆ? ಏನದು ಅಂತದ್ದು ನಡೆಯಿತು? ಸಾಲ್ವೇಶ, ಎಂತಹ ಸನ್ನಿವೇಶವನ್ನು ಕಾಣ್ತಾ ಇದ್ದೇನೆ. ನಾನು ಪ್ರೀತಿಸಿದ ಸಾಲ್ವ ನನ್ನ ನಿರೀಕ್ಷೆಯಲ್ಲೇ ಇರುತ್ತಾನೆ ಎಂದು ಭಾವಿಸಿ ಬಂದವಳು ನಾನು. ಸಾಲ್ವೇಶ, ಏನು ಇಲ್ಲಿ ಬೇರೆಯೇ ದೃಶ್ಯ ನನಗೆ ಕಂಡು ಬರ್ತಾ ಇದೆ. ನನ್ನ ಪರಿಚಯ ಆಗಲಿಲ್ವೇ ನಿನಗೆ? ನಿನ್ನನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದ ಬಂದವಳು ನಾನು. ಬಂದಂತಹ ಬ್ರಾಹ್ಮಣೋತ್ತಮರನ್ನು ಕಂಡು ಮಾತನಾಡಿಸಿದೆ, ಅವರನ್ನು ಆದರಿಸಿದೆ. ಆದರೆ ನನ್ನನ್ನು ಕಂಡು ಪರಿಚಯವೇ ಇಲ್ಲದ ಹಾಗೆ ವರ್ತಿಸುತ್ತಾ ಇದ್ದೀಯಲ್ಲ. ನಿಜ. ತಡವಾಗಿ ಆದರೂ ನಿನ್ನ ಬಳಿಗೆ ಬಂದಿದ್ದೇನೆ. ಮನಸ್ಸಿನಲ್ಲಿ ಅದೆಷ್ಟೋ ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ನಿನ್ನಲ್ಲಿಗೆ ಬಂದವಳು ನಾನು. ಸಾಲ್ವೇಶ, ಇಂದಿನ ಕೆಲವು ದಿನಗಳ ಹಿಂದೆ ನಡೆದ ಘಟನೆಯೊಂದನ್ನು ನಿನಗೆ ಹೇಳುತ್ತೇನೆ, ಕೇಳು. ಏನು? ಪಾವನವಾದ ಗಂಗಾ ನದಿಯ ತೀರದಲ್ಲಿ ಕಾಶಿ ರಾಜ್ಯದ ನಮ್ಮ ಉದ್ಯಾನವನದಲ್ಲಿ ನಾವು ವಿಹರಿಸುತ್ತಿದ್ದಾಗ ಪರಸ್ಪರ ಒಬ್ಬರನ್ನೊಬ್ಬರು ಕಂಡೆವು. ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ ಅನುರಕ್ತರಾದೆವು. ನಿಜ. ನಿನ್ನನ್ನೇ ವರಿಸಬೇಕು, ನಿನ್ನ ರಾಣಿಯಾಗಬೇಕು ಎನ್ನುವ ಆಶಯದಿಂದ ಬಂದಂತಹ ಉತ್ತಮ ಅವಕಾಶವನ್ನು ಬದಿಗಿರಿಸಿ ನೀನೇ ಆದೀತು ಎಂಬ ಆಸೆಯಿಂದ, ಭಾವನೆಯಿಂದ ನಿನ್ನ ಬಳಿಗೆ ಬಂದಿದ್ದೇನೆ. ಸಾಲ್ವೇಶ, ಸ್ವೀಕರಿಸು, ನನ್ನನ್ನು ಸ್ವೀಕರಿಸು. ನಿನ್ನನ್ನು ನಾನು ಸ್ವೀಕರಿಸಬೇಕೆ?
ಹೌದು. ಎಂತಹ ಇಂಥ ಮಾತ್ಯಾಗೆಂಬೆ ಬರಿದೆ ಸುಂದರಾಗಿ ನೀನು ಸುಂದರಾಗಿ ನೀನು ಇಂಥ ಮಾತ್ಯಾಗೆಂಬೆ ಬರಿದೆ ಸುಂದರಾಗಿ ನೀನು ಪಿಂದೆ ಭೀಷ್ಮನೊಡನೆ ಹೋದೆ ಬಲ್ಲೆ ಬಲ್ಲೆ ಏನು ಪಿಂದೆ ಭೀಷ್ಮನೊಡನೆ ಹೋದೆ ಬಲ್ಲೆ ಬಲ್ಲೆ ನಾನು ಇಂಥ ಮಾತ್ಯಾಗೆ ಬರೆದೆ ಸುಂದರಾಗಿ ನೀನು ಪಿಂದೆ ಭೀಷ್ಮನೊಡನೆ ಹೋದೆ ಬಲ್ಲೆ ಬಲ್ಲೆ ನಾನು ಪಂಥದೋಳೆಲ್ಲರ ಗೆಲ್ದು ನಿಮ್ಮ ನೊಯ್ದವನು ಪಂಥದೋಳೆಲ್ಲರ ಗೆಲ್ದು ನಿಮ್ಮ ನೊಯ್ದ ಅವನು ಎಂದು ಬಂದು ಎನ್ನ ಬಯಸುತ್ತಿದ್ದೇನು ಎಂದು ಬಂದು ಎನ್ನ ಬಯಸುತ್ತಿದ್ದೇನು ಇಂಥ ಮಾತು ಯಾಕೆಂಬೆ ಬರಿದೆ ಸುಂದರಾಗಿ ನೀನು ಆ ಅಂಬೆ, ಸಾಲ್ವೇಶ. ಎಂತಹ ಮಾತುಗಳನ್ನಾಡುತ್ತಿರುವೆ. ಅಂದು ಭೀಷ್ಮನು ಬಂದು ಬರೆದ ತಕ್ಷಣ ಓಡಿ ಹೋಗಿ ಅವನ ರಥದಲ್ಲಿ ಹೋಗಿ ಕುಳಿತೆಯಲ್ಲ, ಆ ಕ್ಷಣವೇ ನಾನು ನಿನ್ನನ್ನು ಸಂಪೂರ್ಣವಾಗಿ ಮರೆತಿದ್ದೇನೆ. ನೀನು ನನಗೆ ಕೊಟ್ಟ ಭಾಷೆಯನ್ನು ಮರೆತೆ. ನೀನು ಈಗ ಭೀಷ್ಮನ ಸೊತ್ತು. ಹಾಗಾಗಿ ಈಗ ನಿನಗೆ ನನ್ನಲ್ಲಿ ಏನು ಕೆಲಸ? ಒಂದು ಕಾಲದಲ್ಲಿ ನಾನು ನಿನ್ನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದೇನೋ ನಿಜ. ಹ. ಆದರೆ ನನ್ನ ಬಯಕೆಗಳನ್ನೆಲ್ಲ ಮಣ್ಣು ಪಾಲು ಮಾಡಿದವಳು ನೀನು. ಈಗ ನಿನಗೆ ನನ್ನ ಹತ್ತಿರ ಏನನ್ನು ಬಯಸಿ ಬಂದೆ ಹೇಳು. ಸಾಲ್ವೇಶ, ಏನು? ಎಂಥ ಮಾತು ಹೇಳ್ತಾ ಇದೀಯ? ಹ? ಹಿಂದೆ ನಾ ಭೀಷ್ಮನೊಳು ಮನ ಬಿಡದೆ ಅದು ಹೋಗಿತ್ತು ನಿಜ. ಓಹೋ, ನಿನ್ನ ಸುಂದರತ್ವಕ್ಕೆ ಮೆಚ್ಚಿಕೊಂಡಿರುವಳೆ ಮೆಚ್ಚಿ ಬಂದವಳು ನಾವು. ಪತಿಯ ಪರಿಸಿಕೊಂಡೊಯ್ದವನು ನಂದಿನು ಬಿಡದಿನ್ನ ಪರಿಗ್ರಹಿಸು ಆ ಆ ಸಾಲ್ವೇಶ, ಏನು? ನೀನು ಹೇಳಿದ ಹಾಗೆ ಹಿಂದೆ ನಾನು ಭೀಷ್ಮನ ಜೊತೆ ಹೋದದ್ದು ನಿಜ. ಹಾ. ಆದರೆ ನೀನು ಊಹಿಸಿದಂತೆ ಆತನಲ್ಲಿ ಅನುರಕ್ತಳಾಗಿ ನಾನೇನು ಹೋಗಿರಲಿಲ್ಲ. ಹಾ. ಹೆಣ್ಣಾದವಳು ತನ್ನ ಜೀವನದಲ್ಲಿ ಒಂದು ಬಾರಿ ಮಾತ್ರ ಒಬ್ಬನಿಗೆ ಮಾತ್ರ ತನ್ನ ಮನಸ್ಸನ್ನು ಕೊಡುತ್ತಾಳೆ. ಹಾ. ಹಾಗೆ ನಿನ್ನ ಸುಂದರತ್ವವನ್ನು ಕಂಡು ನಿನ್ನನ್ನೇ ಮನಸ್ಸಿನಲ್ಲಿ ವರಿಸಿದವಳು ನಾನು. ಹಾ. ಹಾಗೆ ವಾಗ್ದಾನವಿಟ್ಟವಳು ಕೂಡ. ಸಾಲ್ವೇಶ, ನಾನು ಎಣಿಸಿದಂತೆಯೇ ಎಲ್ಲವೂ ನಡೆಯುತ್ತದೆ ಎಂದು ಅಂದುಕೊಂಡಿದ್ದೆ. ಹಾ. ಆದರೆ ಜೀವನದಲ್ಲಿ ಕೆಲವು ಘಟನೆಗಳು ನಾವು ಎಣಿಸಿದ ಹಾಗೆ ಆಗುವುದಿಲ್ಲಂತೆ. ಏರಿರಿ ಎನ್ನಯ ರಥವ ಹಾ. ಎಂದಾಗ ನನಗೆ ಏನು ಮಾಡುವುದಕ್ಕೂ ಆಗಲಿಲ್ಲ. ನಮ್ಮ ತಂದೆಯವರೆಗೂ ಏನು ಮಾಡಲಿಕ್ಕೂ ಆಗಲಿಲ್ಲ. ಹಾ. ಆದರೆ ನೀನು ವಿರೋಧಿಸಬಹುದಿತ್ತು, ನೀನು ಏನು ಮಾಡಲಿಲ್ಲ. ರಥವನ್ನು ಏರುವ ಅನಿವಾರ್ಯತೆ ನನಗೆ ಬಂದೊದಗಿತು. ಸಾಲ್ವೇಶ, ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳು ಬರ್ತದೆ ಹೋಗ್ತದೆ. ಹಾ. ಆದರೆ ಆ ವಿಚಾರಗಳನ್ನೆಲ್ಲ ಈಗ ಮಾತನಾಡದೆ ಮನಸ್ಸಿನಲ್ಲಿರುವ ಕ್ಲೇಶಗಳನ್ನೆಲ್ಲ ಬದಿಗಿಟ್ಟು ನೀನು ನನ್ನನ್ನು ವಿವಾಹವಾದರೆ ನಮ್ಮಿಬ್ಬರ ಜೀವನ ಪಾವನವಾಗ್ತದೆ. ಸಾಲ್ವೇಶ, ಪಾವನವಾಗ್ತದೆ. ಏನು? ವಿವಾಹವಾಗಬೇಕೇ? ಹಾ. ಬೇಡ. ಬೇಡ ಬೇಡ ನಂಬಲಾರೆ ಒಲಿಪನಲ್ಲ
ಹಗಲು ಹೊತ್ತು ಬೀಳುತ್ತಾನೆಂತಾದರೆ ಹಾ. ಅವನಂತಹ ಮೂಢ ಈ ಪ್ರಪಂಚದಲ್ಲಿ ಯಾರೂ ಇರಲಿಕ್ಕಿಲ್ಲ. ಹ್ಮ್. ನಾವಿಬ್ಬರು ಮಾಡಿಕೊಂಡಂತಹ ವಾಗ್ದಾನಕ್ಕೆ ತಿಲಾಂಜಲಿಯನ್ನು ಇತ್ತವಳು ನೀನು. ಈ ಸಾಲ್ವನ ವ್ಯಕ್ತಿತ್ವ ಏನು ಎಂಬುದನ್ನು ನೀನು ಅರ್ಥೈಸಿಕೊಳ್ಳಲಿಲ್ಲ. ಆ ಮಂದಮತಿಯಾದಂತಹ ಭೀಷ್ಮನು ಬಂದು ಕರೆದ ತಕ್ಷಣ ಓಡಿ ಹೋಗಿ ಅವನ ರಥದಲ್ಲಿ ಕುಳಿತವರು ನೀವು ಮೂವರು. ಆ ಹೊತ್ತಿಗೆ ನೀನು ಭೀಷ್ಮನಿಗೆ ತಿಳಿ ಹೇಳುತ್ತಿದ್ದರೆ ಆತ ಕೇಳುತ್ತಿದ್ದನೋ ಏನು, ಆದರೆ ನೀನು ಹಾಗೆ ಮಾಡಲಿಲ್ಲ. ಹಾಗಾಗಿ ನಿನ್ನನ್ನು ನಾನು ನಂಬಬೇಕೆ? ಸಾಧ್ಯವೇ ಇಲ್ಲ. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಹೊರಟು ಹೋಗಲಿಲ್ಲ. ಸಾಲ್ವೇಶ ಸಾಲ್ವೇಶ ಅಸುರೇಶ ಅಸುರೇಶಕ್ಕೆ ಕೈಯ ಎನ್ನಯ ಜೊತೆಯೊಳು ಬಿಸಜ ಅದು ನಿನ್ನ ತಪ್ಪು ಕಲ್ಪನೆ. ಆ ನೋವಿಗಿಂತಲೂ ಹೆಚ್ಚಾಗಿ ನೀನು ಅವನ ಜೊತೆ ರಥವನ್ನೇರಿ ಹೋದೆಯಲ್ಲ, ಆ ನೋವನ್ನು ಅಳಿಸಿ ಹಾಕಲು ಎಂದಿಗೂ ಸಾಧ್ಯವಿಲ್ಲ. ಕ್ರಮವಾಗಿ ನಾನು ನಿನ್ನನ್ನು ವಿವಾಹವಾಗಬೇಕಾಗಿತ್ತು, ಆದರೆ ಆ ಭೀಷ್ಮನೇ ಅದಕ್ಕೆ ತಡೆಯನ್ನಿಟ್ಟ. ಆತ ತನಗೆ ಬೇಡ ಇನ್ನೊಬ್ಬರಿಗೆ ಬಿಡ ಎನ್ನುವ ಹಾಗೆ ಮಾಡಿಬಿಟ್ಟ. ನೀನು ಸಹ ಭೀಷ್ಮನ ತಮ್ಮಂದಿರೊಂದಿಗೆ ನಿನ್ನ ವಿವಾಹವೆಂದು ತಿಳಿದ ತಕ್ಷಣ ಮದುವೆಯನ್ನು ನಿರಾಕರಿಸಿದೆಯಲ್ಲವೇ? ಒಂದು ವೇಳೆ ಭೀಷ್ಮನೇ ನಿನ್ನನ್ನು ವಿವಾಹವಾಗುತ್ತಿದ್ದರೆ ನೀನು ಖಂಡಿತವಾಗಿಯೂ ಒಪ್ಪುತ್ತಿದ್ದೆ. ಮನಸ್ಸು ಒಬ್ಬನಲ್ಲಿ, ಮದುವೆ ಇನ್ನೊಬ್ಬನಲ್ಲಿ. ಇದು ಒಂದು ತರಹದ ವ್ಯಭಿಚಾರವೇ ಅಲ್ಲವೇ? ಇಂತಹ ವ್ಯಭಿಚಾರಣೆ ನಿನ್ನ ತೊಲಗಲಿಲ್ಲ. ಏನಂದೆ? ವ್ಯಭಿಚಾರಿಣಿಯ? ನಾನು ವ್ಯಭಿಚಾರಿಣಿಯ? ನಿಜ. ನೀನು ಈ ಮಾತನ್ನು ಹೇಳ್ತಾ ಇದೀಯಾ ಸಾಲ್ವೇಶ? ಹೌದು. ಹಿಂದೆ ನಿನ್ನ ಕೈ ಬಿಡುವುದಿಲ್ಲ ಎಂದು ಹೇಳಿದ ನೀನು ಈ ಮಾತನ್ನು ಹೇಳ್ತಾ ಇದೀಯಾ? ಹಾ, ನನ್ನಲ್ಲಿ ಪ್ರೇಮದ ಬೀಜವನ್ನು ಬಿತ್ತಿದವನೇ ನೀನು. ಹಾ. ನೀನು ಸೂರನರ ಉರನಾದಿಗಳನ್ನು ಗೆಲ್ಲುವ ಪರಾಕ್ರಮಿ ಎಂದು ಹೇಳಿದ್ದೀಯಲ್ಲ, ಭೀಷ್ಮಾಚಾರ್ಯನಿಂದ ಪರಾಜಿತನಾಗಿ ಆತನಿಂದ ಒದೆ ತಿನ್ನುವಾಗ ಹೇಳಿ ಎಲ್ಲಿಗೆ ಹೋಗಿತ್ತು ನಿನ್ನ ಪರಾಕ್ರಮ? ನೀಚ, ನಿನ್ನನ್ನು ಶೂರನೆಂದು ಭಾವಿಸಿಕೊಂಡಿದ್ದೆ. ಏನ್ ಹೇಳಿದೆ? ಕಣ್ಣ ಮುಂದೆ ನಿಲ್ಲಬೇಡ, ಇಲ್ಲಿಂದ ಹೊರಡು ಎಂದು ಹೇಳ್ತಾ ಇದೀಯಾ? ಹಾ. ನೀನೇ ನೀಚ, ಜಾಣ, ಪಾಪಿ.